ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರುವಂತಹ ತುಂಬಾ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಗಸಗಸೆ ಪಾಯಸ. ಗಸಗಸೆಯಲ್ಲಿ ಸಾಕಷ್ಟು ನಮಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಅಂತ ಖಂಡಿತವಾಗ್ಲೂ ಇದೆ. ಗಸಗಸೆ ಪಾಯಸನ ನೀವು ಹಬ್ಬಗಳಲ್ಲಿ ಹಾಗೆಯೇ ಯಾರಾದರೂ ಗೆಸ್ಟ್ ಬಂದಾಗ ನೀವು ತಕ್ಷಣವಾಗಿ ಒಂದು 5-6 ನಿಮಿಷದಲ್ಲೇ ನೀವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ಹಾಗೆ ಬಾಡಿ ತುಂಬ ಹೀಟಾಗಿರುತ್ತಲ್ವ, ಅವರು ಖಂಡಿತವಾಗ್ಲೂ ಗಸಗಸೆ ಪಾಯಸನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗ ಕೂಡ ನಮ್ಮ ಬಾಡಿನಲ್ಲಿ ಇರುವಂತಹ ಉಷ್ಣ ಕೂಡ ಕಮ್ಮಿ ಆಗುತ್ತೆ. ನಂತರ ಇದನ್ನು ನೀವು ದೇವ್ರ ಪ್ರಸಾದಕ್ಕೂ ಕೂಡ ನೈವೇದ್ಯಕ್ಕೆ ಇದನ್ನು ಮಾಡಿ ತಕ್ಷಣಕ್ಕೆ ನೀವು ರೆಡಿ ಮಾಡ್ಕೊಳ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಕೂಡ ಒಂದು 5-6 ನಿಮಿಷದಲ್ಲೇ ಇದನ್ನು ನೀವು ಮಾಡ್ಕೊಳ್ಬೋದು. ಬನ್ನಿ, ಸಿಂಪಲ್ ಆದಂತಹ ಬಿಸಿಯಾದಂತಹ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾವು ದಿನನಿತ್ಯದಲ್ಲಿ ಬಳಸ್ತೀವಲ್ವ, ಅದೇ ಅಕ್ಕಿನ ನಾನಿಲ್ಲಿ 2 ಟೇಬಲ್ ಸ್ಪೂನು ಇವಾಗ ಪ್ಯಾನಿಗೆ ಹಾಕಿ ನಾವಿದನ್ನು ಫಸ್ಟು ನಾವು ಹುರ್ಕೊಳ್ಳೋಣ. ಇದನ್ನು ಜಸ್ಟ್ 1 ನಿಮಿಷ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಮೇಲೆ ಗೊತ್ತಲ್ವಾ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಟ್ ನೀವು ಆಲ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೋಡಿ, ಅಕ್ಕಿನ 1 ನಿಮಿಷದ ಗಂಟ ನಾನು ಹುರಿದಿದ ನಂತರ ಇವಾಗ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆನ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 10 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪಿಸ್ತಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು 10 ಪಿಸ್ತಾ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಅಥವಾ ಗೋಡಂಬಿ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ಬೇಕಾದರೆ ಬಾದಾಮಿ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದು 2 ನಿಮಿಷ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅನ್ನೋದಾದರೆ ನೀವು ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಚೆನ್ನಾಗಿ ಹುರಿದಿದ ನಂತರ ಇದನ್ನು ಇವಾಗ ಜಾರಿಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 4 ಪೀಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿ ಅಂದರೆ ಫ್ರೆಶ್ ಆಗಿರುವಂತಹ ಕಾಯಿನ ಬಳಸಿದ್ರೆ ಗಸಗಸೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಈ ಮೇಲ್ಗಡೆ ಕಪ್ಪು ಭಾಗ ಏನಿದೆ ಅದನ್ನೆಲ್ಲ ನಾನು ಚಾಕುಯಿಂದ ನಾನು ಕ್ಲೀನ್ ಮಾಡಿ ನಾನು ನಂತರ 1-2 ಬಾರಿ ತೊಳೆದ್ಬಿಟ್ಟು ನಂತರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾಯಿ ಪ್ರಮಾಣನ ನೀವಿಲ್ಲಿ 1-2 ಟೇಬಲ್ ಸ್ಪೂನ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನಾವಿದನ್ನು ನೈಸಾಗಿ ನಾವು ರುಬ್ಕೋಬೇಕು. ನೀವೆಷ್ಟು ನೈಸಾಗಿ ರುಬ್ಕೊಳ್ತೀರೋ ಅಷ್ಟೇ ಗಸಗಸೆ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು ರುಬ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಚಿಕ್ಕ ಜಾರಲ್ಲಿ ರುಬ್ಕೊಂಡಿದ್ದೀನಿ. ನೀವು ಸ್ವಲ್ಪ ಹೆಚ್ಚಿಗೆ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ನೀವು ದೊಡ್ಡ ಜಾರಲ್ಲಿ ಮಾಡ್ಕೊಳ್ಳಿ. ನಂತರ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನ, ಅಂದರೆ ಸ್ವೀಟು. ನೀವು ಬೇಕಾದರೆ 1 ಕಪ್ಗಿಂತ ಜಾಸ್ತಿ ನೀವಿಲ್ಲಿ ಬಳಸ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಸಿಹಿ ಅಷ್ಟು ನೋಡಿಕೊಂಡು ನೀವಿಲ್ಲಿ ಬೆಲ್ಲನ ಬಳಸಿ. ನಾನಿಲ್ಲಿ 2 ಥರ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ಉಂಡೆ ಬೆಲ್ಲ ಕೂಡ ನಾನಿಲ್ಲಿ ಹಾಕಿ ನಂತರ 1/2 ಕಪ್ ನೀರನ್ನು ಸೇರಿಸಿ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಈಗ ಅದು ಕರಗಿದೆ, ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇವಾಗ ಪಾತ್ರೆಗೆ ನೋಡಿ 2 ಟೇಬಲ್ ಸ್ಪೂನು ನಾನು ಮನೆದೇನೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ನಾನು ಹಾಕಿ ಜಸ್ಟ್ ಇದನ್ನು 1 ನಿಮಿಷದವರೆಗೂ ನಾನು ಹುರ್ಕೊಳ್ತೀನಿ. 1 ನಿಮಿಷ ಏನು ಬೇಡ, ಒಂದು 30-40 ಸೆಕೆಂಡ್ಸ್ ಸಾಕು ಇದು ಫ್ರೈ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ನೀವು ಬೇಕಾದರೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು, ಯಾಕಂದರೆ ನಾವು ಆಲ್ರೆಡಿ ಬಾದಾಮಿ ಮತ್ತು ಪಿಸ್ತಾ ಇದನ್ನೆಲ್ಲ ನಾನು ರುಬ್ಬಿರೋದ್ರಿಂದ ಸೊ ಇಷ್ಟೇ ಸಾಕಾಗುತ್ತೆ. ಅಥವಾ ನೀವು ಇದ್ರ ಬದಲಾಗಿ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ನಂತರ ನೋಡಿ, ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ರುಬ್ಬಿ ಇಟ್ಕೊಂಡಿರೋ ಅಂತಹ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಗಸಗಸೆ, ಅಕ್ಕಿ, ಈ ಬೆಲ್ಲ, ಈ ತೆಂಗಿನಕಾಯಿ ಇದೆಲ್ಲ ಸೇರಿಸಿ ನಂತರ ಇದ್ರ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನಾನು ರುಬ್ಬಿರೋದ್ರಿಂದ ಸಖತ್ತು ಟೇಸ್ಟಿಯಾಗಿರುತ್ತೆ. ಪಾಯಸ ಅಂತೂ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ಕುಡಿತೀರಾ. ಇವಾಗ ಇದಕ್ಕೆ ನೋಡಿ, ನಾನು ಬೆಲ್ಲದ್ದು ನೀರು ಕರಗಿಸಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಇವಾಗ ನಾನು ಶೋಧಿಸಿ ಹಾಕಿದ್ದೀನಿ. ನಂತರ ಅಗತ್ಯ ಇರೋವಷ್ಟು ನಾವಿದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ.
ನಾವು ಅಕ್ಕಿನ ಹಾಕಿರೋದ್ರಿಂದ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಆ ಗಸಗಸೆ ಪಾಯಸ ಆದಷ್ಟು ಸ್ವಲ್ಪ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅಥವಾ ಇನ್ನೊಂದು ಚೂರು ಗಟ್ಟಿ ಇದ್ರೂ ಪರವಾಗಿಲ್ಲ. ನಿಮಗೆ ಅಂದರೆ ನನಗೆ ಹೇಳ್ತಾ ಇರೋದು, ನೀವು ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು. ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಅಂದರೆ ಇನ್ನೊಂದು 2 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ ಮತ್ತೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಅರ್ಧ ಸೇರಿಸ್ಕೊಂಡೆ. ನಿಮಗೆ ನಾನು ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ, ಯಾಕಂದರೆ ಒಂದೇ ಸಲ ನೀರನ್ನ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಯಿತು ಅಂದ್ಕೋಬಾರ್ದು. ಹಾಗಾಗಿ ನೋಡಿ ನೀರನ್ನು ಎಷ್ಟು ಬೇಕೋ ಅಷ್ಟಷ್ಟೇ ನೀವು ಬೇಕಾದರೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ಪಾಯಸ ಮಾಡೋದಂತೂ ಸಖತ್ತು ಸುಲಭ, ಜಾಸ್ತಿ ಹೊತ್ತು ಟೈಮ್ ಬೇಕಾಗಿಲ್ಲ, 5ರಿಂದ 6 ನಿಮಿಷದಲ್ಲೇ ಆಗುತ್ತೆ. ಇದು ಕುದಿ ಬರಬೇಕು. ನಾನು ಫ್ಲೇಮ್ನ ಜಾಸ್ತಿನೇ ಇಟ್ಕೊಂಡು ಕೈ ಬಿಡದೆ ಇರೋ ರೀತಿಯಲ್ಲಿ ನಾವು ಸೌಟಿಂದ ಈ ಥರ ನೋಡಿ ನಾವು ಆಡಿಸ್ತಾ ಇರಬೇಕು ಒಳಗಡೆ. ನೋಡಿ ಈ ಥರ ನೀವೇನಾದರೂ ಹಾಗೆ ಬಿಟ್ಟು ಫ್ಲೇಮ್ನ ಜಾಸ್ತಿ ಕೊಟ್ಬಿಟ್ರೆ ಎಲ್ಲ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಇದನ್ನು ಹುಷಾರಾಗಿ ನಾವು ಸ್ವಲ್ಪ ಸಮಾಧಾನವಾಗಿ ಮಾಡಬೇಕಾಗತ್ತೆ. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಕುದಿ ಬಂದಿದೆ. ಇದಿಷ್ಟೇ ಸ್ನೇಹಿತರೆ, ಈ ಕುದಿ ಬಂದರೆ ಸಾಕು. ನೋಡಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದನ್ನು 1-2 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಬಿಸಿ ಬಿಸಿಯಾದಂತಹ ಗಸಗಸೆ ಪಾಯಸ ರೆಡಿಯಾಗಿದೆ. ಬಾಯಿ ಹುಣ್ಣಾಗಿರೋರು ಖಂಡಿತವಾಗ್ಲೂ ಗಸಗಸೆ 1 ಟೇಬಲ್ ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ನೀವು ಚೆನ್ನಾಗಿ ಅಗೆದು ಆ ರಸನ ನೀವು ಬಾಯಲ್ಲೇ ಇಟ್ಕೊಳ್ಳೋದ್ರಿಂದ ಹುಣ್ಣೇನಾದರೂ ಆಗಿದ್ರೆ ಅದು ನಿಮಗೆ ಒಂದೇ ದಿನದಲ್ಲಿ ನಿಮಗೆ ಬೇಗ ನೋವು ಕಡಿಮೆ ಆಗುತ್ತೆ, ಹಾಗೆಯೇ ಬೇಗ ಕೂಡ ವಾಸಿ ಆಗುತ್ತೆ. ಈ ಒಂದು ಟಿಪ್ಸನ್ನ ನೀವು ಖಂಡಿತ ಫಾಲೋ ಮಾಡಿ ನೋಡಿ. ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪಾಯಸನ ನೀವು ಬಿಸಿ ಬಿಸಿ ಇದ್ದಾಗಲೇ ಕುಡೀರಿ. ನೀವು 1 ಅಲ್ಲ 2 ಗ್ಲಾಸ್ ಕುಡಿತೀರಾ ಖಂಡಿತವಾಗ್ಲೂ. ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳಲ್ಲಿ ಅಥವಾ ನೀವು ದೇವರ ಒಂದು ನೈವೇದ್ಯಕ್ಕೆ ಸಿಂಪಲಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದಾದರೆ ಖಂಡಿತ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಇವಾಗ ಫೈನಲ್ ಆಗಿ ಸವಿಯೋದಕ್ಕೆ ಸಿದ್ಧವಾಗಿದೆ ಗಸಗಸೆ ಪಾಯಸ. ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬಾಯಿ ರುಚಿಗಂತೂ ಅದ್ಭುತವಾದಂತಹ ರುಚಿ ಕೊಡುತ್ತೆ. ಇದು ನೋಡ್ತಾ ಇದ್ರೇ ಕುಡಿಬೇಕು ಅಂತ ಅನಿಸ್ತಾ ಇದ್ದರೆ ನೀವು ಕೂಡ ಈ ಒಂದು ಗಸಗಸೆ ಪಾಯಸ ರೆಸಿಪಿನ ಟ್ರೈ ಮಾಡಿ. ತುಂಬಾ ಸುಲಭ, ಚಟ್ಪಟ್ ಅಂತಲೇ ಮಾಡ್ಬೋದು. ನಾನು ಗ್ಲಾಸಿಗೂ ಕೂಡ ಹಾಕಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.